ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ವರುಣನ ಆರ್ಭಟ ಜೋರಾಗಿದೆ. ಸಕಲೇಶಪುರ ಭಾಗದ ಶಿರಾಡಿ ಘಾಟ್ನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ಒಂದು ರೀತಿ ಸಂಚಾರ ಒಂದು ರೀತಿ ದುಸ್ತರ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಕಾರಣ ಈ ರಸ್ತೆ ಎಡ ಮತ್ತು ಬಲಬದಿಯಲ್ಲಿ ಇರತಕ್ಕಂಥ ಮರಗಳು ಕೆಳಗಡೆ ಬೀಳ್ತಾ ಇದೆ. ನಾವು ನೋಡ್ತಾ ಇದ್ದೀವಿ. ನಾವೀಗ ದೋಣಿಗಲ್ ಸಮೀಪ ಇರತಕ್ಕಂಥದ್ದು. ಈ ದೋಣಿಗಲ್ ಸಮೀಪ ಇರತಕ್ಕಂಥ ರಸ್ತೆಗೆ ರಾತ್ರಿ ಏಕಾಏಕಿ ಮರ ಉರುಳು ಬಿದ್ದಿದೆ. ಇದು ಕೇವಲ ಇದೊಂದು ಸ್ಥಳದಲ್ಲ. ಈ ಶಿರಾಡಿ ಘಾಟ್ನ ಏನು ಸಕಲೇಶಪುರದಿಂದ ಮಾರ್ನಹಳ್ಳಿವರೆಗೆ ರಸ್ತೆ ಇದೆ, ಆ ರಸ್ತೆಯನ್ನು ಕಡಿದಾಗಿ ಎರಡು ಕಡೆಯಲ್ಲಿ ಕಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ರಸ್ತೆ ಅಂಚಲಿರ್ತಕ್ಕಂಥ ಮರಗಳು ಒಂದೊಂದೇ ಕುಸಿದು ಬೀಳ್ತಾ ಇದ್ದಾವೆ. ಸೊ ಸಾಕಷ್ಟು ಮರಗಳು ಈ ರೀತಿಯಾಗಿ ರಸ್ತೆಯ ಅಂಚಿನಲ್ಲಿ ಇದೆ. ಒಂದು ಮರ ಇಲ್ಲಿ ಕುಸಿದು ಬಿದ್ದಿದೆ. ನಾವು ಹೀಗೆ ಎಡಭಾಗಕ್ಕೆ ನೋಡ್ಬೋದು. ಇಲ್ಲಿ ಸಾಕಷ್ಟು ಮರಗಳು ಬಹುತೇಕ ಬೇರುಗಳು ಬಿಟ್ಕೊಂಡು ಯಾವಾಗ ಬೇಕಿದ್ರೂ ಕೂಡ ಕುಸಿದು ಬೀಳಬಹುದು ಅಂತಕ್ಕಂಥ ಒಂದು ಆತಂಕದ ಸ್ಥಿತಿ ಇಲ್ಲಿದೆ. ಸೊ ಅದೇ ಒಂದು ಮಾರ್ಗದಲ್ಲಿ ವಾಹನಗಳು ಕೂಡ ಓಡಾಡ್ತಾ ಇದ್ದಾವೆ. ಸೊ ಸಾಕಷ್ಟು ಮರಗಳು ಏನು ಸಕಲೇಶಪುರದಿಂದ ಮಾರ್ನಹಳ್ಳಿವರೆಗೆ ಈ ರೀತಿಯಾಗಿ ಒಟ್ಟು 12 ಕಿಲೋಮೀಟ್ರು ಇದೆ. ಈ 12 ಕಿಲೋಮೀಟರ್ ಮಾರ್ಗದಲ್ಲಿ ಈ ಮರಗಳು ಸಾಕಷ್ಟು ಮರಗಳು ಈಗಾಗಲೇ ಕುಸಿದು ಬಿದ್ದಿದ್ದಾವೆ. ಹಂತವಾಗಿ ಮಳೆ ಮತ್ತು ಗಾಳಿ ಜಾಸ್ತಿ ಆದಾಗೆಲ್ಲ ಇದೇ ರೀತಿಯಾಗಿ ಮರಗಳು ರಸ್ತೆಗೆ ನಾವು ನೋಡ್ತಾ ಇದ್ದೀವಿ. ಎಲ್ಲ ರೀತಿಯ ವಾಹನಗಳು ಈ ಮಾರ್ಗದಲ್ಲಿ ಪ್ರತಿನಿತ್ಯ 15ರಿಂದ 20 ಸಾವಿರ ವಾಹನಗಳು ಓಡಾಡ್ತವೆ. ಏಕಾಏಕಿ ಆ ಮರಗಳು ಏನಾದ್ರು ಉರುಳಿ ಬಿದ್ದರೆ ವಾಹನಗಳ ಮೇಲೆ ಬೀಳ್ಬೋದಾಗ ಜೀವ ಹಾನಿ ಕೂಡ ಆಗ್ಬೋದು. ಯಾಕೆಂತ ಹೇಳಿದ್ರೆ ಈ ರಸ್ತೆಯನ್ನು ಏನು ಚತುಷ್ಪಥ ರಸ್ತೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ, ಆ ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ಕಡಿದಾಗಿ ರಸ್ತೆಯನ್ನು ಕಡಿದಿದ್ದಾರೆ. ಅಲ್ಲಿ ಒಂದು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ, ಮಣ್ಣು ಕುಸಿದು ಕೆಳಗಡೆ ಬೀಳ್ತಾ ಇದೆ, ಅದರಿಂದ ಕೂಡ ಆತಂಕ ಇದೆ. ಮತ್ತೊಂದು ಕಡೆ ಆ ಗುಡ್ಡದ ಅಂಚಿನಲ್ಲಿರ್ತಕ್ಕಂಥ ದೊಡ್ಡ ಮರಗಳೆಲ್ಲವೂ ಕೂಡ ಕುಸಿದು ಕೆಳಗಡೆ ಬರ್ತಾ ಇದ್ದಾವೆ. ಅದರಿಂದ ಕೂಡ ಜನರಿಗೆ, ಇಲ್ಲಿ ವಾಹನ ಸವಾರರಿಗೆ ಒಂದು ರೀತಿ ಆತಂಕ, ಜೀವ ಭಯ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸೊ ಇದು ಮರಗಳನ್ನು ತೆರವು ಮಾಡಬೇಕು. ಆದರೆ ತೆರವು ಮಾಡಲಿಕ್ಕೆ ಇದು ಖಾಸಗಿ ಜಾಗದಲ್ಲಿರ್ತಕ್ಕಂಥ ಮರಗಳು, ಅವರು ತೆರವು ಮಾಡಬೇಕು. ಆದರೆ ಈ ರಸ್ತೆಯನ್ನು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಅಲ್ಲಿರ್ತಕ್ಕಂಥ ತೋಟದ ಮಾಲೀಕರಿಗೂ ಕೂಡ ನಷ್ಟ ಆಗುತ್ತೆ, ಮತ್ತೊಂದು ಕಡೆ ಇಲ್ಲಿ ಓಡಾಡ್ತಕ್ಕಂಥ ಪ್ರಯಾಣಿಕರಿಗೂ ಕೂಡ ಒಂದು ರೀತಿ ಜೀವ ಭಯ ಸೃಷ್ಟಿಯಾಗ್ತದೆ. ಹಾಗಾಗಿನೇ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆದಷ್ಟು ಬೇಗ ಈ ಆತಂಕವನ್ನು ನಿವಾರಣೆ ಮಾಡಬೇಕು. ಯಾವೆಲ್ಲ ಮರಗಳು ರಸ್ತೆಗೆ ಬೀಳ್ತಕ್ಕಂಥ ಆತಂಕ ಇದೆ, ಆ ಮರಗಳಿಗೆ ಪರಿಹಾರವನ್ನು ಕೊಟ್ಟು ಅವನ್ನ ತೆರವುಗೊಳಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB TV.